ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಈ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ತಿಳಿಸ್ಬಿಡೋಣ ಅಂಥೇಳಿ ಇದು ವಿಡಿಯೋ ಮಾಡ್ತಿದ್ದೀನಿ. ಈ ವಿಷಯ ತಿಳಿಸಾದ್ಮೇಲೆ ವಿಡಿಯೋ ಲಾಗ್ ಕಂಟಿನ್ಯೂ ಬರುತ್ತೆ. ನೋಡಿ, ವಿಷಯ ಏನಪ್ಪ ಅಂದರೆ ಫಸ್ಟಾಗಿ ಹೇಳ್ತಿದ್ದೀನಿ, ವಿಡಿಯೋ ಫುಲ್ಲಾಗಿ ನೋಡಿ. ನಿಮಗೆ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಒಂದಲ್ಲ ಎರಡು ಸಲ ನೋಡಿ. ವಿಡಿಯೋ ಅಂತೂ ಡಿಲೀಟ್ ಆಗೋಲ್ಲ, ಹಂಗೆ ಇರ್ತೈತೆ. ಒಂದಲ್ಲ ಎರಡು ಸಲ ನೋಡಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ. ಅರ್ಥ ಆದಮೇಲೆ ಕಮೆಂಟ್ಸ್ ಮಾಡಿ, ಮೆಸೇಜ್ ಮಾಡಿ. ಸುಮ್ಮನೆ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಯಾವುದೇ ಒಂದು ವಿಷಯ ಆದ್ರೂ ನಮಗೆ ಕ್ಲಿಯಾರಿಟಿ ಇದ್ದರೆ ಮಾತ್ರ ನಾವು ಹೇಳ್ತೀವಿ. ಇಲ್ಲಾಂದರೆ ಹೇಳೋಕ್ಕೆ ಹೋಗಲ್ಲ. ಇಲ್ಲಾಂದರೆ ಯಾರ ಹತ್ರ ಗೊತ್ತಿರೋರ ಹತ್ರ ಕೇಳ್ಕೊಂಡು ವಿಡಿಯೋ ಹಾಕ್ತೀವಿ. ಸುಮ್ಮನೆ ಮೆಸೇಜ್ ಹಾಕಲ್ಲ. ನಮಗೆ ಗೊತ್ತಿದ್ದರೆ ಪಕ್ಕಾ ಹಾಕ್ತೀವಿ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಹಾಕ್ತೀವಿ. ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಹಾಕಕ್ಕೆ ಹೋಗಲ್ಲ. ವಿಷಯ ಬರ್ತೀನಪ್ಪ. ಏನಪ್ಪ ಅಂದರೆ, ಈಗ ಲಾಸ್ಟ್ 2 ವಿಡಿಯೋ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೆ ಮುಂಚೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ, 2ನೇ ವಿಡಿಯೋದಲ್ಲಿ ಮಂಗಳೂರಿಂದ ಹೊಸಪೇಟೆ ಬರೋ ಟ್ರಿಪ್ಪಲ್ಲಿ ವಿಡಿಯೋ, ಅದರಲ್ಲಿ ಒಬ್ಬರು ಮೆಸೇಜ್ ಹಾಕಿದರು, ಹುಬ್ಳಿಯವರು. ಅವ್ರು ಹಾಕಿದ್ದು ಅವ್ರ ಕಡೆಯಿಂದ ಸರಿನೇ, ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಅದು ನಾವು ಹಾಕಿರೋದು ಕರೆಕ್ಟಾಗೈತೆ. ನೀವೊಂದ್ಸಲಿ ವಿಡಿಯೋ ನೋಡಿದ್ರೆ ಗೊತ್ತಾಗಿರೋ ಏನಂತ ಹಾಕಿದ್ದಾರೆ. ಏರ್ ಟ್ರಕ್ ಅವರು, ಮತ್ತು TVSನವರು, ಶ್ರೀ ಟ್ರಕ್ ಲಕ್ಸು, ಯೋಗೇಶ್ ಟ್ರಕ್ ಲಕ್ಸು ಎಲ್ಲರೂ ಹುಬ್ಳಿ ಕಡೆ ಬರ್ತಾರೆ. ಅವ್ರ ಬಾಯಲ್ಲಿ ನಾನು ಯಾವತ್ತೂ ಈ ಮಾತು ಕೇಳಿಲ್ಲ, ನಿನ್ನ ಬಾಯಲ್ಲೇ ಈ ಮಾತು ಕೇಳಿರೋದು. ನಕ್ಕನ್ ಹುಬ್ಳಿಗೆ ಬಾ, ಸಿಕ್ಕರೆ ಯೂನಿಯನಿಗೆ ಕಂಪ್ಲೇಂಟ್ ಕೊಟ್ಟು ನಿನಗೆ ಹಂಗೆ ಮಾಡಿಬಿಡ್ತೀನಿ ನಕ್ಕನಂತೆಲ್ಲ ಮೆಸೇಜ್ ಹಾಕಿದ್ದಾರೆ. ಬಿಡಿ, ಅದು ಅವ್ರವ್ರು ಇದು ಏನು ಮಾಡೋಕ್ಕಾಗಲ್ಲ. ಮೆಸೇಜ್ ಹಾಕಿದ್ದಾರೆ, ಯೂನಿಯನಿಗೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡ್ತೀನಿ ಅಂತ ಮೆಸೇಜ್ ಹಾಕಿದರು. ನಾನು ಅದಕ್ಕೆ ರಿಪ್ಲೈ ಕೊಡೋಕೆ ಹೋಗಲಿಲ್ಲ. ಮತ್ತು ತಿರ್ಗಿ ಆಮೇಲೆ ವಿಡಿಯೋ ನೋಡೋದು 2-3 ದಿನ ಆಗಿತ್ತು. ಆ ಮೆಸೇಜ್ ನೋಡಿ 2-3 ದಿನ ಆಗಿತ್ತು. ಆಮೇಲೆ ರಿಪ್ಲೈ ಹಾಕಿದ್ದೆ. ಏನಂತ ರಿಪ್ಲೈ ಹಾಕಿದ್ದೆ? ಯೂನಿಯನ್ ಕಂಪ್ಲೇಂಟ್ ಕೊಡಿ ಅಷ್ಟೇ ಹಾಕಿದ್ದು ನಾನು. ಈ ವಿಡಿಯೋ ತಗೊಂಡೋಗಿ ಯೂನಿಯನಿಗೆ ಕಂಪ್ಲೇಂಟ್ ಕೊಡಿ ಅಂತ ರಿಪ್ಲೈ ಹಾಕಿದ್ದೆ. ತಿರ್ಗಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಮತ್ತೆ ಇದು ಮಾಡಿದ್ದಾರೆ. ಏನಂತ ಹಾಕಿದ್ದಾರೆ? ಮೆಸೇಜ್ಗೆ ರಿಪ್ಲೈ ಇಲ್ಲ, ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ನೀವು. ಆಮೇಲೆ ಹುಬ್ಳಿಯವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಹಿಂಗೆ ಯಾರೋ ಒಬ್ಬರು ಮಾಡಿರೋ ತಪ್ಪಿಗೆ ಎಲ್ಲರ ಮೇಲೆ ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಹಾಗೆ ಇದು ಮಾಡೋ ಸರಿ ಇರಲ್ಲ, ನಿಮಗೆ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಏನಾನ ಹಾಕಿದ್ದಾರೆ. ಬಿಡಿ, ಅದೆಲ್ಲ ಬೇಡ. ನಾನು ವಿಡಿಯೋ ಹಾಕಿರೋದು ಇಷ್ಟೇ. ಬೇಕಾದ್ರೆ ನೀವೆಲ್ಲರೂ ಹೋಗಿ ಆ ಅದ್ರದ್ದು ವಿಡಿಯೋ ನಾನು ಲಿಂಕ್ ಇಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮತ್ತು ಮೆಸೇಜಲ್ಲೂ ಹಾಕಿರ್ತೀನಿ. ಚೆಕ್ ಮಾಡಿ ನೋಡಿ. ಹುಬ್ಳಿಯಲ್ಲಿ ಬಂದಿದ್ದಾಗ ನಾನು ಹೇಳ್ತೀನಿ, ಹುಬ್ಳಿಯಲ್ಲಿ ಬರ್ಬೇಕಾದ್ರೆ ಹುಬ್ಳಿಯಲ್ಲಿ ಕಳ್ಳರ ಕಾಟ ಸಿಕ್ಕಾಪಟ್ಟೆ ಇದೆ ಅಂತಲೇ ಹೇಳಿದ್ದೀನಿ ನಾನು. ಕಳ್ಳರ ಕಾಡ ಸಿಕ್ಕಾಪಟ್ಟೆ ಇದೆ. ಸಿಂಗಲ್ ಗಾಡಿ ಎಲ್ಲೂ ಮಲಗಕ್ಕೆ ಹೋಗ್ಬೇಡ್ರಿ. ಮತ್ತು ಹೈವೇಲಿ ಸಿಂಗಲ್ ಗಾಡಿ ರಾತ್ರಿ ಹೊತ್ತಿನಲ್ಲಿ ಬರಬೇಕಾದ್ರೆ ಆದಷ್ಟು ಸ್ಪೀಡ್ ಇರಿ. ಒಂದು ಸೆಂಟ್ರಿಗೆ ಹಿಡ್ಕೊಂಡು ಯಾರೇ ಏನು ಕೈ ಹಾಕಿದ್ರು ಏನೇ ಮಾಡ್ರು ಗಾಡಿ ನಿಲ್ಸಕ್ಕೆ ಹೋಗ್ಬೇಡ್ರಿ ಅಂತ ನಾನು ಹೇಳಿದ್ದೀನಿ. ಇದು ತಪ್ಪ. ಇಷ್ಟೇ ಹೇಳಿರೋದು ನಾನು. ಹುಬ್ಳಿಯಲ್ಲಿ ಎಲ್ಲೇ ಹೋದ್ರೂ ಸಿಕ್ಕಾಪಟ್ಟೆ ಕಳ್ತನ ಆಗುತ್ತೆ. ಸಿಂಗಲ್ ಗಾಡಿ ನಿಲ್ಸ್ಬೇಕಾದ್ರೆ ಹುಷಾರಾಗಿರಿ. ಎಲ್ಲರಿಗೂ ಡ್ರೈವರ್ ಅಂದರೆ ಹುಬ್ಳಿ ಲೈನ್ ಓಡಿಸೋ ಪ್ರತಿಯೊಬ್ಬ ಡ್ರೈವರ್ಗೂ ಗೊತ್ತಿರ್ತೈತೆ ಇದು. ಹುಬ್ಳಿ ಲೈನ್ ಓಡಿಸೋ ಪ್ರತಿಯೊಬ್ಬ ಡ್ರೈವರ್ಗೂ ಗೊತ್ತಿರ್ತೈತೆ. ಇವ್ರು ಯಾರೋ ಒಬ್ಬರು ಮಾತಾಡ್ತಾರಲ್ಲ, ಮೆಸೇಜ್ ಹಾಕಿದಾರಲ್ಲ ಅವ್ರಿಗಂತಲ್ಲ, ಪ್ರತಿಯೊಬ್ಬ ಡ್ರೈವರ್ಗೂ ಗೊತ್ತಿರ್ತದೆ. ನನ್ನ ವಿಡಿಯೋ ಎಷ್ಟು ಜನ ಡ್ರೈವರ್ಗಳು ನೋಡ್ತಾ ಇದ್ರೆ ಅವರೆಲ್ಲ ಕಮೆಂಟ್ ಹಾಕ್ರಿ. ನಿಮಗೆ ಇದ್ರ ಬಗ್ಗೆ ನಾನು ಹೇಳಿದ ನಿಜಾನ ಸುಳ್ಳ, ಹುಬ್ಳಿಯಲ್ಲಿ ಕಳ್ತನ ಆಗೋದು ನಿಜಾನ ಸುಳ್ಳ, ಇಷ್ಟು ನಾನು ಹೇಳಿದ್ದೀನಿ. ನಾನು ಇಡೀ ಹುಬ್ಳಿಯವರೆಲ್ಲ ಕಳ್ಳರು ಅಂತ ನಾನು ವಿಡಿಯೋದಲ್ಲಿ ಹಾಕಿಯಲ್ಲ. ಬೇಕಾದ್ರೆ ನೀವೆಲ್ಲರೂ ಹೋಗಿ ಆ ವಿಡಿಯೋ ನೋಡಿ. ಹುಬ್ಳಿಯಲ್ಲಿ ಕಳ್ತನ ಆಗುತ್ತೆ, ಸಿಕ್ಕಾಪಟ್ಟೆ ಕಳ್ತನ ಆಗುತ್ತೆ. ಆದಷ್ಟು ಹುಷಾರಾಗಿರಿ. ಸಿಂಗಲ್ ಗಾಡಿ ಎಲ್ಲೂ ನಿಲ್ಲಿಸ್ಬೇಡ್ರಿ ಅಂತ ನಾನು ಇಷ್ಟೇ ಹೇಳಿರೋದು. ಅದಕ್ಕೆ ಹಂಗೆ ಮಾಡಿಬಿಡ್ತೀನಿ, ಯೂನಿಯನ್ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಹೋಗಿ ಬ್ರದರ್, ಯೂನಿಯನ್ ಕಂಪ್ಲೇಂಟ್ ಕೊಡಿ. ನಮ್ಮದು ಯೂನಿಯನಲ್ಲಿ 2-3 ಕಂಪ್ಲೇಂಟ್ ಇದ್ದಾವೆ. ನಮ್ಮದು ಹೇಳ್ತಿರಲ್ಲ, ಇನ್ನೋವಾ ಕಾರಲ್ಲಿ ಬಂದು ಮೊನ್ನೆ ನಮ್ಮ ಓನರ್ ಅವ್ರ ಅಣ್ಣನ ಗಾಡಿಗೆ ಇನ್ನೋವಾ ಕಾರಲ್ಲಿ ಬಂದು ಹೊಡೆದು ದುಡ್ಡು ಮೊಬೈಲ್ ಎಲ್ಲ ಕಿತ್ಕೊಂಡೋಗವ್ರೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸುಮಾರು ಕಂಪ್ಲೇಂಟ್ ಇದ್ದಾವೆ, ಆಯಿತಾ. ಹುಬ್ಳಿಯಲ್ಲಿ ಏನು ಕಳ್ಳರ ಕಾಟ ಏನು ಸುಮ್ಮನೆ ಅಲ್ಲ. ಸ್ವಲ್ಪ ಯಾಮಾರ್ರೆ ಗಾಡಿನೂ ಕದ್ದುಬಿಡ್ತಾರೆ. ನೀವು ಗೊಬ್ಬರ ಬೈಪಾಸ್ ಟೋಲ್ ಇದೆಯಲ್ಲ, ಆ ಟೋಲಲ್ಲಿ ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗಲ್ಲಿ ಹೋಗ್ಬಿಟ್ಟು ಪಾರ್ಕಿಂಗ್ನವ್ರನ್ನ ಹೋಗಿ ಕೇಳಿ ನೋಡಿ ಎಷ್ಟು ಕಳ್ತನ ಆಗದ. ಪಾರ್ಕಿಂಗಲ್ಲಿ ಹೋಗಿ ನಿಲ್ಸೋಕ್ಕೂ ಭಯ ನಮಗೆ. 60-100 ರೂಪಾಯಿ ದುಡ್ಡು ಕೊಟ್ಟು ಅಲ್ಲಿ ಪಾರ್ಕಿಂಗಲ್ಲಿ ನಿಲ್ಲಿಸ್ಬೇಕು. ಅಲ್ಲಿ ನಿಲ್ಸೋಕ್ಕೂ ಭಯ. ಹಗ್ಗ ತಾರ್ಪಲ್ಲು ಡೀಸೆಲ್ಗಳು ಇರೋಲ್ಲ ಪಾರ್ಕಿಂಗ್ ಒಳಗೆ, ಅಲ್ಲೂ ಸೇಫ್ಟಿ ಇಲ್ಲ, ಆಯಿತಾ. ಹಂಗಂತೇಳಿ ನಾವು ಇಡೀ ಹುಬ್ಳಿಯವರೆಲ್ಲ ಕಳ್ಳರು ಅಂತ ನಾನು ಆ ವಿಡಿಯೋದಲ್ಲಾಗಲಿ ಎಲ್ಲೂ ಹೇಳಿಲ್ಲ. ಇವತ್ತಿನವರೆಗೂ ಆಗಲಿ ನಾನು ಹೇಳಿಲ್ಲ. ಇನ್ನೊಂದು ನೀವು ತಿಳ್ಕೊಂಡಿರ್ಬೋದು, ನಾನು ಪ್ರೀವಿಯಸ್ ವಿಡಿಯೋಲಿ ಹೋಗಿ ನೋಡಿ. ನಮ್ಮೂರಲ್ಲೇ ನಮ್ಮ ನೆಲಮಂಗಲದಲ್ಲೇ ನಮ್ಮೂರಲ್ಲೇ ಗಾಡಿ ನಿಲ್ಸಕ್ಕೆ ನಾನು ಹೆದರ್ತೀನಿ. ವಿಡಿಯೋದಲ್ಲಿ ಹೇಳಿದ್ದೀನಿ.
ನಮ್ಮೂರಲ್ಲೇ ನೋಡಿ ನಿಲ್ಸೋಕೆ ಹೆದರಿಕೆ, ನಮಗೆ ಡೀಸೆಲ್ ಕಳ್ತನ ಮಾಡ್ತಾರೆ, ಬ್ಯಾಟ್ರಿ ಕದ್ಬಿಡ್ತಾರೆ, ಸ್ಟೆಪ್ನಿ ಬಿಚ್ಕೊಂಡು ಹೊಂಟೋಗ್ಬಿಡ್ತಾರೆ. ಅದಕ್ಕೆ ಜಾಸ್ತಿ ನಮ್ಮೂರಲ್ಲಿ ನಾವು ಮನೆ ತಾವು ನಿಲ್ಸಲ್ಲ, ತಗೊಂಡೆ ಓನರ್ ಮನೆ ತಾವು ಪೆಟ್ರೋಲ್ ಬಂಕಲ್ಲಿ ನಿಲ್ಸ್ಬಿಡ್ತೀನಿ ಗಾಡಿಯನ್ನು ನಾನು ಯಾವಾಗಲೂ ಅಷ್ಟೇ. ಸ್ವಲ್ಪ ತೀರಾ ಲೇಟ್ ಆದರೆ ಮಾತ್ರ ನನಗೆ ಆ ಕಡೆಯಿಂದ ಬರೋಕ್ಕೆ ಬಸ್ ಸಿಗಲ್ಲ ಅಂದ್ಬಿಟ್ರೆ ಮಾತ್ರ ಸ್ವಲ್ಪ ಸೇಫ್ಟಿ ಮಾಡಿ ನಿಲ್ಲಿಸಿ ಅವಾಗವಾಗ ರಾತ್ರಿ ಹೊತ್ತಿನಲ್ಲಿ ಎದ್ದು ಬಂದು ಗಾಡಿ ನೋಡ್ತಿರ್ತೀನಿ. ಗೊತ್ತಾ, ನಾನು ನಮ್ಮೂರಲ್ಲೇ ಕಳ್ರವ್ರೆ. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಈ ಊರು ಬರೀ ಹುಬ್ಳಿನ ಒಂದು ಪ್ರಾಕ್ಟಿಕಲ್ ತೊಗೊಂಡು ಎಲ್ಲ ಊರಾಗೂ ಹೇಳ್ತೀನಿ. ನಾವು ಮೊನ್ನೆ ಚಿತ್ರದುರ್ಗದಲ್ಲೂ ನಮ್ದು ಇನ್ನೊಂದು ಗಾಡಿ ಡೀಸೆಲ್ ಟ್ಯಾಂಕ್ ಹೊಡೆದ್ಬಿಟ್ರು, ಡೀಸೆಲ್ ಎಲ್ಲ ಕದ್ಬಿಟ್ರು. ನಮ್ಮ ಓನರ್ದೇ, ನಮ್ಮ ಫ್ರೆಂಡ್ದೇನೆ ಸಕ್ಕರೆ ತುಂಬ್ಕೊಂಡು ನಮ್ಮ ಓನರ್ದೇ ಗಾಡಿನೇ 2-3 ಟ್ರಿಪ್ ನನ್ನ ಜೊತೆ ಅದೇ ಗಾಡಿದೇ ಮಾಡಿಬಿಟ್ರು. ನಾನು ಹುಬ್ಳಿದೊಂದು ಪ್ರಾಕ್ಟಿಕಲಾಗಿ ಹೇಳಿಲ್ಲ, ಹುಬ್ಳಿದು ಪ್ರತಿಯೊಬ್ಬರಿಗೂ ಗೊತ್ತು ಬ್ರದರ್. ನೀವು ಮೆಸೇಜ್ ಹಾಕಿದ್ರ, ನೀವು ಡ್ರೈವರು ಏನಂತ ನನಗಂತೂ ಗೊತ್ತಿಲ್ಲ. ಡ್ರೈವರ್ ಆಗಿದ್ರೆ ಹುಬ್ಳಿಯಲ್ಲಿ ಪ್ರತಿಯೊಬ್ಬ ಡ್ರೈವರ್ಗೂ ಗೊತ್ತು ಹುಬ್ಳಿಯಲ್ಲಿ ಕಳ್ತನ ಹೆಂಗಿದೆ. ನೀವು ಇನ್ನೊಂದು ಹುಬ್ಳಿ ಲೋಕಲ್ನವ್ರು ಇರ್ಬೋದು, ನೀವು ನಿಮ್ಮ ಗಾಡಿಗಳು ಮಾಡದೇ ಇರ್ಬೋದು. ಹೊರಗಡೆ ಗಾಡಿ ಪ್ರತಿಯೊಬ್ಬರು ನಾವೇ ಅಂತಲ್ಲ ಸ್ವಾಮಿ, ಅಣ್ಣಾಚಿಗಳು, ಸರ್ದಾರ್ಜಿ ಗಾಡಿಗಳು, ಮಹಾರಾಷ್ಟ್ರ ಗಾಡಿ, ಅವ್ರನ್ನೆಲ್ಲರನ್ನೂ ಹೋಗಿ ಸುಮ್ಮನೆ ರೋಡಲ್ಲಿ ನಿಂತ್ಬಿಟ್ಟು ಹೋಗೋ ಬರೋವ್ರ ಗಾಡಿ ನಿಲ್ಸ್ಬಿಟ್ಟು ಕೇಳಿ ನೋಡಿ ಹೆಂಗಿದೆ ಕಳ್ತನ ಅಂತ. ಹುಬ್ಳಿ ಸರೌಂಡಿಂಗಲ್ಲಿ ಎಲ್ಲಿ ನಿಲ್ಸಿರೋ ಸಾಕು ಡೀಸೆಲು ತಾರ್ಪಲು ಅಷ್ಟೇ ಅಲ್ಲ, ಹೊಡೆದ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗೋರು ಬೇಜನ್ ಜನ ಅವರೇ. ಇವಾಗ ಸ್ವಲ್ಪ ಕಡಿಮೆ ಆಗಿರ್ಬೋದು, ಮುಂಚೆಯಿಂದ ಬೇಜನ್ ಈಗಲೂ ಇದೆ, ಸ್ವಲ್ಪ ಕಡಿಮೆ ಆಗಿರ್ಬೋದು ಆಯಿತಾ. ಆಮೇಲೆ ಏರ್ ಟ್ರಕ್ ಅಜಯ್ ಅವರು ಹೇಳಲಿಲ್ಲ ಅಂತ ನೀವು ಮೆಸೇಜ್ ಹಾಕಿರ. ಅಜಯ್ ಅವರು TVS ಶ್ರೀ ಟ್ರಕ್ ಲಕ್ಸ್ ಅವರೆಲ್ಲ ಹೇಳೋರು ನನಗೆ ಗೊತ್ತಿಲ್ಲ. ಅಜಯ್ ಅವರು ಹೇಳಿದ್ದಾರೆ. ನೀವು ಬೇಕಾದ್ರೆ ಅಜಯ್ ಅವ್ರದ್ದು ಹಳೆ ವಿಡಿಯೋ ಅಲ್ಟ್ರಾ ಓಡಿಸಿದ್ರಲ್ಲ, ಅಲ್ಟ್ರಾದಲ್ಲಿ YT-ಯಲ್ಲಿ ಇದ್ರಲ್ಲ, ಆ ವಿಡಿಯೋದಲ್ಲಿ ಹೋಗಿ ನೋಡಿ, ಅವರು ಹೇಳಿದ್ದಾರೆ ಆಯಿತಾ. ಈ ಹುಬ್ಳಿ ಧಾರವಾಡದಿಂದ ಹುಬ್ಳಿ ಬೈಪಾಸ್ ಇತ್ತಲ್ಲ ಸಿಂಗಲ್ ರೋಡು, ಈ 4 ಲೈನ್ ಮಾಡ್ತಾಯಿದ್ದಾರೆ. ಆ ರೋಡಲ್ಲೂ ಅಷ್ಟೇ ಎಷ್ಟು ಸಲ ನಿಲ್ಲಿಸಿ ಕಳ್ತನ ಆಗಿದೆ. ಧಾರವಾಡ ಟೋಲಲ್ಲೇ ನಿಲ್ಲಿಸಿ ನಮ್ಮ ಗಾಡಿ ಗೋವಾದಿಂದ ಬಂದು, ನನ್ನ ಗಾಡಿ ಅವಾಗ ಕ್ಯಾಂಟ್ರ್ ಗಾಡಿ ಇರ್ಬೇಕಾರೆ ಟೋಲ್ ಅಷ್ಟು ಮುಂದೆ ಕಾಣ್ತಿದೆ, ಟೋಲಿಂದ ಸೈಡ್ಗೆ ಮಲ್ಕೊಂಡಿದ್ದೀನಿ. ಗೋವಾದಿಂದ ಬಂದು ತಾರ್ಪಲ್ ಇಷ್ಟು ಉದ್ದ ಕುಯ್ದಿದ್ರು, ಕೇಬಲ್ ಡ್ರಮ್ ತುಂಬ್ಕೊಬಂದ್ಬಿಟ್ಟು ಏನು ಮಾಡೋಕ್ಕಾಗಲಿ, ಅವ್ರು ಕದಿಯಕ್ಕಂತಾಗಲಿಲ್ಲ. ತಾರ್ಪಲ್ ಕುಯ್ದ್ಬಿಟ್ಟು ನೋಡೋರೆ ಎತ್ತಕ್ಕಾಗಲಿಲ್ಲ ಅಂತ ಬಿಟ್ಟೋಗಿದ್ದಾರೆ. ಗೊತ್ತಾ ಎಷ್ಟು ಆಗಿದೆ ಬ್ರದರ್. ನಾನು ಈ ಬಂದು ಹುಬ್ಳಿಯವ್ರನ್ನೆಲ್ಲರೂ ಅದ್ರ ಮೇಲೆ ದೂರ ತೋರಿಸ್ತಿಲ್ಲ. ನೀವು ಬೇಕಾದ್ರೆ ಈ ವಿಡಿಯೋ ಆ ವಿಡಿಯೋ ಎರಡನ್ನೂ ತಗೊಂಡೆ ನೀವು ಯೂನಿಯನ್ ಅವ್ರು ಕಂಪ್ಲೇಂಟ್ ಕೊಡಿ. ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾನು ಸಹಿ ಆಯಿತಾ. ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾನು ಸಹಿ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಅದಕ್ಕಲ್ಲ. ನಾನು ಇರೋದೇ ಹೇಳ್ತಿರೋದು ಗೊತ್ತಿಲ್ದಿರೋರಿಗೆ ಗೊತ್ತಾಗಲಿ ಅಂತ ಅಷ್ಟೇ ನಾನು ಹೇಳಿದ್ದು. ನನ್ನ ಉದ್ದೇಶ ಗೊತ್ತಿಲ್ಲದೆ ಕೆಲವೊಬ್ರು ಗೊತ್ತಿಲ್ಲದೆ ಡ್ರೈವರ್ಗಳು ಬರ್ತಾರೆ, ಹೊಸ ಡ್ರೈವರ್ಗಳು ಬರ್ತಾರೆ, ಹೊಸ ಡ್ರೈವರ್ ಆಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ಬಂದು ನಿಲ್ಸಿ ಮಲಿಕಂತಾರೆ. ಡೀಸೆಲ್ ಹೋಯ್ತು, ದುಡ್ಡು ಹೋಯ್ತು, ಮೊಬೈಲ್ ಕಿತ್ಕೊಂಡೋದ್ರೆ ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ? ಡೀಸೆಲ್ ರೇಟ್ ಸಮಯ 90 ರೂಪಾಯಿ 89 ರೂಪಾಯಿ 90 ರೂಪಾಯಿ ಐತೆ ಇವಾಗ. ಮೊನ್ನೆ ನಮ್ಮ ಗಾಡಿದು 15,000 ರೂಪಾಯಿ ಡೀಸೆಲ್ ಹೋಯ್ತು. ಈಗಿನ ಕಾಲದಲ್ಲಿ 15,000 ರೂಪಾಯಿ ಯಾರು ಕೊಡ್ತಾರೆ ನೋಡೋಣ? ಉಳಿಯೋದು 3,000 ರೂಪಾಯಿ ದುಡ್ಡು ಉಳಿಯಲ್ಲ. 15,000 ರೂಪಾಯಿ ಡೀಸೆಲ್ ಹೋಗ್ಬಿಟ್ರೆ ಏನು ಮಾಡಬೇಕು? ಹಾಂ, ಈ ಥರ ಎಲ್ಲ ಆಗ್ತವೆ. ಇದೇ ವಿಷಯಕ್ಕೆ ಅಷ್ಟೇ ನಾನು ಹೇಳಿರೋದು. ಈ ಥರ ಕಳ್ತನ ಆಗುತ್ತೆ, ಆದಷ್ಟು ಹುಷಾರಾಗಿರಿ ಅಂತ ಅಷ್ಟೇ ನಾನು ಹೇಳಿರೋದು. ನೀವು ಬೇಕಾದ್ರೆ ಇನ್ನೊಂದು ಸಲ ಹೋಗಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ ವಿಡಿಯೋದಲ್ಲಿ ಎಲ್ಲಾದರೂ ನಾನು ಹುಬ್ಳಿಯವ್ರು ಎಲ್ಲರೂ ಕಳ್ಳರು ಅಂತ ಎಲ್ಲರೂ ಮೆನ್ಷನ್ ಮಾಡಿದರೆ ನೀವು ಪೊಲೀಸ್ ಕಂಪ್ಲೇಂಟು ಕೊಡ್ಬೋದು, ನಿಮ್ಮ ಯೂನಿಯನ್ ಕಂಪ್ಲೇಂಟು ಕೊಡ್ಬೋದು, ಎಲ್ಲ ಮಾಡ್ಬೋದು. ನಾನು ಹುಬ್ಳಿಯಲ್ಲಿ ಕಳ್ತನ ಆಗುತ್ತೆ ಅಂತ ಹೇಳಿದ್ದೀನಿ ವಿನಃ ಹುಬ್ಳಿಯವ್ರು ಎಲ್ಲರೂ ಕಳ್ಳರು ಅಂತ ನಾನು ಎಲ್ಲೂ ಬ್ಲೇಮ್ ಮಾಡಿಲ್ಲ. ಹಂಗಂತ ಹುಬ್ಳಿ ಅಷ್ಟೇ ಕಳ್ಳರಿಲ್ಲ, ಎಲ್ಲ ಊರಾಗೂ ಕಳ್ಳರಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಊರುಗಳು ಈಗಿನ ಕಾಲದಲ್ಲಿ ಹಂಗೆ ಆಗ್ಬಿಡಿವೆ. ನಾವು ಇರೋದು ಎಲ್ಲೆಲ್ಲಿ ಕಳ್ತನ ಜಾಸ್ತಿ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಹೇಳ್ತೀವಿ ಅಷ್ಟೇ. ಹೊಸಪೇಟೆಲ್ಲೂ ಹೇಳಿದ್ದೀನಿ ನಾನು, ಸುಮಾರು ಹಳೆ ವಿಡಿಯೋದಲ್ಲಿ ಹೋಗಿ ನೋಡಿ, ಹೊಸಪೇಟೆಲ್ಲೂ ಹೇಳಿದ್ದೀನಿ ನಾನು, ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಅರ್ಥ ಆಯ್ತಾ ಬ್ರದರ್? ನೀವು ಇನ್ನೊಂದು ಸಲ ಆ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋಕ್ಕೆ ಮುಂಚೆ 1 ಕಲ್ಲ 2 ಸಲ ನೋಡಿ ಅರ್ಥ ಮಾಡ್ಕೊಂಡು ಏನು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡು ಮೆಸೇಜ್ ಮಾಡಿ ಆಯಿತಾ. 2 ವಿಡಿಯೋದಲ್ಲೂ ನೀವು ಮೆಸೇಜ್ ಮಾಡಿದ್ದೀರಾ. ನಾವು ಸುಮ್ಮನೆ ಇವೆಲ್ಲ ಯಾಕೆ ಅವೆಲ್ಲ ಕಾಂಟ್ರವರ್ಸಿ ಅಂತ ಬಿಟ್ಟು ಹೋಗ್ಬಿಡ್ಬೋದಿತ್ತು. ಮೆಸೇಜ್ ನೋಡ್ಬಿಟ್ಟು ನೀವು 2 ವಿಡಿಯೋದಲ್ಲೂ ಮೆಸೇಜ್ ಮಾಡಿದ್ದೀರಾ, ಹಂಗಂದ್ರೆ ನಾನು ವಿಡಿಯೋ ಕಂಟಿನ್ಯೂ ನೋಡ್ತೀರಾ ಅಂತ ಒಂದು ಅನಿಸಿಕೆ ಬಂದಿದೆ. ಹಂಗಾಗಿ ಇದರಲ್ಲಿ ನಾನು ನಿಮಗೆ ಫುಲ್ ಡೀಟೇಲಾಗಿ ಕೊಡ್ತಾಯಿದ್ದೀನಿ. ನೀವು ಇದು ವಿಡಿಯೋ ನೋಡಿ, ಆ ವಿಡಿಯೋನೂ ನೋಡಿ. ಆಮೇಲೆ ಪ್ರತಿಯೊಬ್ಬ ಬೇರೆ ಡ್ರೈವರ್ಗಳಿಗೆ ನಾನು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬ ಡ್ರೈವರ್ಗೂ ಹೇಳ್ತೀನಿ, ನಾನು ಹೇಳಿದ್ರಲ್ಲಿ ಏನಾರು ತಪ್ಪಿದ್ರೆ ಕಮೆಂಟ್ಸಲ್ಲಿ ನೀವು ಬಂದು ನನಗೆ ಹೇಳ್ಬೋದು, ನೀನು ಹೇಳಿದ ತಪ್ಪು ಅಂತ ಹೇಳ್ಬೋದು. ಇಲ್ಲಾಂದರೆ ಕರೆಕ್ಟ್ ಇದ್ದರೆ ಕರೆಕ್ಟು ಅಂತ ಮೆಸೇಜ್ ಹಾಕಿ ನೋಡೋಣ. ಎಷ್ಟು ಜನ ಕರೆಕ್ಟು ನಾನು ಹೇಳ್ತಿರೋದು, ಎಷ್ಟು ಜನ ಕರೆಕ್ಟ್ ಅಂತ ಹಾಕಿದ್ದಾರೆ, ಎಷ್ಟು ಜನ ನಾನು ಹೇಳಿ ಸುಳ್ಳು ಅಂತ ಹಾಕಿದ್ದಾರೆ ನೋಡೋಣ. ಪ್ರತಿಯೊಬ್ಬ ಡ್ರೈವರ್ಗ್ರಿ, ಹುಬ್ಳಿ ಲೈನ್ ಓಡಿಸೋ ಪ್ರತಿಯೊಬ್ಬ ಡ್ರೈವರ್ಗೂ ಗೊತ್ತಿರ್ತೈತೆ ಇದ್ರ ವಿಷಯ. ಕೆಲವೊಬ್ರು ಹೇಳ್ದೇ ಇರ್ಬೋದು, ಅಷ್ಟೇ ಹೇಳ್ಕೊಳ್ಳದೇ ಇರ್ಬೋದು. ಅಂದರೆ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡಿರ್ತಾರೆ, ಸೋಷಿಯಲ್ ಮೀಡಿಯಾದೆಲ್ಲ ಬಂದು ಯಾರು ಹೇಳ್ದೇ ಇರ್ಬೋದು. ನಾವು ಹೇಳಿದೀವಿ ಸ್ವಾಮಿ, ಹೇಳಿದೀವಿ. ಏನಕ್ಕೆ ಉದ್ದೇಶ? ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಹೇಳಿದಿರೋದು, ಕೆಟ್ಟದಾಗಲಿ ಅಂತೇನು ಹೇಳ್ತೀರ. ಇದಕ್ಕಂತ ನಾನು ಹುಬ್ಳಿಯವರೆಲ್ಲ ಎಲ್ಲರೂ ಕೆಟ್ಟರು ಅಂತ ಹೇಳಿಲ್ಲ. ಯಾರೋ ಒಂದು 20% ಜನ ಮಾಡೋದಷ್ಟೇ ಇದು, 20% ಜನ ಮಾಡೋದಷ್ಟೇ ಇದು, ಎಲ್ಲರೂ ಮಾಡೋದಲ್ಲ. ಇಷ್ಟು ಹೇಳ್ಬೇಕಂದ್ರೆ ನಾನು ಹುಬ್ಳಿ ಅನ್ನ ತಿಂದಿದ್ದೀನಿ ಸಮಯ. ಹುಬ್ಳಿಯಲ್ಲಿ 4 ವರ್ಷ ಸ್ಕೂಲ್ ಓದಿರೋದು ನಾನು. ಹುಬ್ಳಿಯಲ್ಲೇ 7ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸ್ವರೆಗೂ ನಾನು ಹುಬ್ಳಿಯಲ್ಲೇ ಓದಿರೋದು. ಗೊತ್ತಾ? ಹುಬ್ಳಿಯಿಂದ 8 ಕಿಲೋಮೀಟ್ರ್ ಕುಸಗಲ್ ಅಂತ ಊರು ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕೇಳಿ ನೋಡಿ, ಅಲ್ಲೇ ಓದಿರೋದು ನಾನು ಸ್ಕೂಲೆಲ್ಲ. ಗೊತ್ತಾ?
ಸ್ಕೂಲ್ ಓದಿರೋದು ಹುಬ್ಳಿಗೆ. ನಾನು ಹಂಗಂತ ಊರ ಹೆಸರು ಕೆಟ್ಟದ್ದು ಮಾಡೋಕ್ಕೆ ನಾನು ಉದ್ದೇಶ ಅಲ್ಲ ನಂದು. ಇರೋದು ನಾವು ಹೇಳಿದ್ದೀವಿ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಬ್ರದರ್, ಗೊಬ್ಬರ ಬೈಪಾಸಲ್ಲಿ ಹೋಗಿ ವಿಕ್ಟೋರಿಯಾ ಟ್ರಾನ್ಸ್ಪೋರ್ಟ್ ಅಂತ ಇದೆ, ನಿಮಗೆ ಕೇಳಿ. ಅಲ್ಲಿ ನನ್ನ ಫೋಟೋ ತೋರಿಸಿ ಸಾಕು ಅಷ್ಟೇ. ನನ್ನ ನಂಬರು, ನನ್ನ ಜಾತಕ ಹಿಸ್ಟ್ರಿನೇ ಕೊಡ್ತಾರೆ. ತಗೊಂಡೋಗಿ ಕಂಪ್ಲೇಂಟ್ ಕೊಡಿ. ವಿಕ್ಟೋರಿಯಾ ಟ್ರಾನ್ಸ್ಪೋರ್ಟಲ್ಲಿ ಹೋಗಿ. ನಾವು ಈ ವಿಕ್ಟೋರಿಯಾ ಟ್ರಾನ್ಸ್ಪೋರ್ಟಿಗೆ ಇವತ್ತಿನವರಲ್ಲ, ಹೆಚ್ಚು ಕಮ್ಮಿ ನಾನು 22 ವರ್ಷದ ಫ್ರೆಂಡ್ಶಿಪ್ ವಿಕ್ಟೋರಿಯಾ ಟ್ರಾನ್ಸ್ಪೋರ್ಟು ನನಗೆ ಹುಬ್ಳಿಲಿ. ಆವಾಗ ಬಂಕಾಪುರ ಚೌಕಲ್ಲಿತ್ತು ಆಫೀಸು. ಅವಾಗ್ಲಿಂದನೂ ನಾವು ಆಫೀಸ್ ನಾವು ನೋಡ್ಕೊಂಡು ಅದೇ ಆಫೀಸಲ್ಲಿ ಇದು ಮಾಡ್ಕೊಂಡು ಬಂದಿದ್ವಿ. ಈಗ ಕೆಲವೊಂದು 3-4 ವರ್ಷದಿಂದ ನಾವು ಹುಬ್ಳಿಗೆ ಹೋಗ್ತಾ ಇಲ್ಲ. ಈಗ ಈ ಕಂಪ್ನಿಗೆ ಬಂದಾಗಿಂದ ಹುಬ್ಳಿ ಕಡೆ ನಾವು ಹೋಗ್ತಾ ಇಲ್ಲ. ಹುಬ್ಳಿಗೆ ಬಂದ್ರೂ ಹೊಸಪೇಟೆ MT ಹೋಗ್ಬಿಡ್ತೀವಿ ನಾವು, ಆಯಿತಾ. ಮುಂಚೆ ನಮ್ಮವೆಲ್ಲ ಕ್ಯಾಂಟ್ರ್ ಇದ್ದಾಗ ಹುಬ್ಳಿಗೆ ಬಂದರೆ ಹುಬ್ಳಿಯಲ್ಲೇ ಆಲ್ಟಾಗಿ ಅಲ್ಲೇ 2-3 ದಿವಸ ಆಲ್ಟಾಗಿ ಲೋಡ್ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ಬಿಟ್ಬಿಡಿ ಅವೆಲ್ಲ, ಯಾಕೆ ಮಾತು ಬೇಕು. ಹೇಳಿದ್ದೀನಿ, ಇಷ್ಟು ಹೇಳಿದ್ದೀನಿ. ಇನ್ನೂ ನಂದೇ ತಪ್ಪು ಅಂದರೆ ಅದು ಬೇಕಾದ್ರೆ ಸಾರಿ ಕೇಳಬೇಕಂದ್ರೆ ನೀವು ಮೆಸೇಜ್ ಹಾಕ್ರಿ, ನಾವು ಕೇಳ್ತೀನಿ. ಆದರೆ ನಾವು ತಪ್ಪು ನಂದಿದ್ದರೆ, ಈಗ ವಿಡಿಯೋದಲ್ಲಿ ಎಲ್ಲರೂ ಮೆಸೇಜ್ ಹಾಕ್ತಾರೆ, ಎಷ್ಟು ಜನ ತಪ್ಪಾಗ್ತಾರೆ, ತಪ್ಪು ನಂದೇ ಜಾಸ್ತಿ ಅಂತಿದ್ರೆ ಸಾರಿ ಕೇಳ್ತೀನಿ. ಅದ್ರಾಗೇನು ತಪ್ಪೇನಿಲ್ಲ, ಅದ್ರಾಗೇನಿಲ್ಲ. ನಾನು ಇರೋದು ಹೇಳಿದ್ದೀನಿ. ನಾನು ಹಿಂಗಿರೋ ಪೊಸಿಷನ್ ಈ ಥರ ಐತಪ್ಪ ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಬನ್ನಿ ಇವಾಗ ಈ ವ್ಲಾಗ್ ಕಂಟಿನ್ಯೂ ಮಾಡೋಣ. ನೋಡಿ, ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಡ್ರೈವರ್ಗಳು ನನಗೆ ಮೆಸೇಜ್ ಹಾಕಲೇಬೇಕು, ನಾನು ಹೇಳಿದ ಸರಿನಾ ತಪ್ಪಾ ಅಂತ ಮೆಸೇಜ್ ಹಾಕಲೇಬೇಕು. ನೋಡೋಣ ಎಷ್ಟು ಜನ ಮೆಸೇಜ್ ಹಾಕ್ತಾರೆ ಅಂತೇಳಿ. ಬನ್ನಿ ಈಗ ನಮ್ಮ ಲಾಗು ಸ್ಟಾರ್ಟ್ ಮಾಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಚಪ್ರಕಲ್ಲು, ದೇವನಹಳ್ಳಿ ತವ ಚಪ್ರಕಲ್ಲು ಅಂತೇಳಿ ಲೋಡಿಗೆ ಬಂದಿದ್ದೀನಿ. ಲೋಡು ಎಲ್ಗಪ್ಪ ಅಂದರೆ ಮುರುಡೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಮುರುಡೇಶ್ವರ ದೇವಸ್ಥಾನದ ಕಲ್ಲು ಭಾಳ ವರ್ಷದ ನಂತರ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು. ನಾನು ಕಂಪ್ನಿಗೆ ಬಂದು 4.5 ವರ್ಷ ಆಗೋಯ್ತು. ನಮ್ಮ ಕಂಪ್ನಿ ಎಲ್ಲ ಗಾಡಿ ಲೋಡ್ ಮಾಡ್ಕೊಂಡು ಹೋಗಿದ್ರು, ನನ್ನ ಗಾಡಿಗೆ ಮಾತ್ರ ಲೋಡೇ ಆಗಿದ್ದಿಲ್ಲ ಮುರುಡೇಶ್ವರಕ್ಕೆ. ಫಸ್ಟ್ ಟೈಮ್ ಮುರುಡೇಶ್ವರಕ್ಕೆ ಲೋಡ್ ಆಗ್ತೈತೆ. ಲೋಡಿಗೆ ಬಂದಿದ್ದೀನಿ. ಗಾಡಿ ಇನ್ನೂ ಕಲ್ಲೆಲ್ಲ ಕಟ್ ಮಾಡ್ತಾಯಿದ್ದಾರೆ, ಕಟ್ ಮಾಡಿ ಲೋಡ್ ಆಗಬೇಕು. ಲೋಡ್ ಇವತ್ತು ಆಗುತ್ತೆ, ಎಷ್ಟೊತ್ತಾದರೂ ಆಗುತ್ತೆ. ಇವತ್ತು ಲೋಡ್ ಮಾಡ್ಕೊಂಡು ಹೊರಡಬೇಕು. ಇನ್ನೊಂದು ಏನಪ್ಪ ಅಂದರೆ ಈ ಟ್ರಿಪ್ಪು ನಮ್ದು ಇನ್ನೊಂದು ಗಾಡಿ ಜೊತೆಲೇ ಬರುತ್ತೆ, ಅದು ಅಲ್ಲಿಗೇನೆ ಮುರುಡೇಶ್ವರಕ್ಕೇ. 2 ಗಾಡಿ ಮುರುಡೇಶ್ವರಕ್ಕೇ, 2 ಗಾಡಿ ಜೊತೆಲೇ ಹೋಗ್ತೀವಿ. ಅದು ಮುಂದಿನ ಫ್ಯಾಕ್ಟ್ರಿಯಲ್ಲಿ ಬೇರೆ ಫ್ಯಾಕ್ಟ್ರಿ ಲೋಡ್ ಆಗ್ತೈತೆ. 2 ಮುರುಡೇಶ್ವರಕ್ಕೇ. ಬನ್ನಿ ಮುರುಡೇಶ್ವರ ಜರ್ನಿ ಸ್ಟಾರ್ಟ್ ಮಾಡೋಣ. ಭಾಳ ವರ್ಷದ ಕನಸು, ಗಾಡಿಯಲ್ಲಿ ಹೋಗ್ಬೇಕಾಗಿತ್ತು, ಗಾಡಿ ತಗೊಂಡು ಹೋಗೋಕ್ಕಾಗಲಿಲ್ಲ. ಈ ಸಲ ಮುರುಡೇಶ್ವರಕ್ಕೆ ಗಾಡಿಯಲ್ಲೇ ಹೋಗೋದು. ಹೋಗಿ ಅಲ್ಲಿ ಖಾಲಿ ಮಾಡಿ ಹಂಗೆ ದೇವಸ್ಥಾನ ಎಲ್ಲ ಹೋಗಿ ನೋಡ್ಕೊಂಡು ಬೀಚ್ಗೆಲ್ಲ ಹೋಗಿ ಬರೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಬನ್ನಿ ಮುಂದೆ ಹಾಗೆ ನೋಡ್ತಾ ಹೋಗೋಣ. ನಿನ್ನೆ ಇದರಲ್ಲಿ ಎಲ್ಲಪ್ಪ ಪೀಣ್ಯದಲ್ಲಿ ಖಾಲಿ ಮಾಡಿದೆ, SRS ಅಲ್ಲಿ ಖಾಲಿ ಮಾಡಿ ಫೋನ್ ಮಾಡಿದೆ. ನೆಲಮಂಗ್ಲಿಗೆ ತಗೋಬಾ ಅಂದರು. ತಗೊಂಡು ಒಂದು 2 ಹೆಜ್ಜೆ ಮೂವ್ ಮಾಡಿಲ್ಲ, ಮತ್ತೆ ಫೋನ್ ಮಾಡಿದ್ರು. ಥರ ದೇವಸ್ಥಾನ ಕಲ್ಲೈತೆ ಸಾದ್ರಳ್ಳಿಯಿಂದ, ಅಲ್ಲೇ ಇರು, ಚಪ್ರಕಲ್ಲಿಂದ ಅಲ್ಲೇ ಇರು, ಬರೋಕ್ಕೆ ಹೋಗ್ಬೇಡ ಅಂದರು. ಮತ್ತು ಅಲ್ಲೇ ನಿಂತ್ಕೊಂಡು ಆ ಟ್ರಾಫಿಕೆಲ್ಲ ಕ್ಲಿಯರ್ ಆದಮೇಲೆ ರಾತ್ರಿ ತಗೊಬಂದೆ. ರಾತ್ರಿ ಏನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ, ಸೀದಾ ಫ್ಯಾಕ್ಟ್ರಿ ತಗೊಂಡು ಬೆಳಗ್ಗೆನೇ ಇಲ್ಲಿದ್ದೀನಿ. ಇವಾಗ ಗಾಡಿ ಲೋಡಿಗೆ ಬಿಡಿಸ್ಕೊಂಡವ್ರೆ, ಪಾಯಿಂಟ್ಗೆ ಹಾಕೊಂಡವ್ರೆ. ಲೋಡಿಂಗ್ ಪಾಯಿಂಟಲ್ಲಿ ಎಷ್ಟೊತ್ತಿಗೆ ಮಾಡ್ತಾರಂತ ಗೊತ್ತಿಲ್ಲ. ಇಲ್ಲಂತೂ ಸಿಕ್ಕಾಪಟ್ಟೆ ಸೌಂಡು. ಇಲ್ಲಿ ತೋರಿಸ್ತೀನಿ ನೋಡಿ ಕೆಲಸಗಳು ಏನೇನು ಮಾಡ್ತಾವ್ರಂತೇಳಿ. ನೋಡಿ ಇವೆಲ್ಲ ಕಲ್ಲುಗಳು, ನೋಡಿ ಅಲ್ಲೆಲ್ಲ ನೋಡಿದ್ರಾ, ಸಿಕ್ಕಾಪಟ್ಟೆ ಸೌಂಡ್. ಅಲ್ಲಿ ನೋಡಿ ಧೂಳು, ನೋಡಿ ಕೆಲಸ ಮಾಡ್ತಾವ್ರೆ. ನೋಡಿ ಕಲ್ಲೆಲ್ಲ ಕೆತ್ತನೆ ಮಾಡ್ತಾ ಇರೋದು ಇವೆಲ್ಲ. ನೋಡಿ ಇಲ್ಲೊಬ್ಬ ನೋಡಿ, ನೋಡಿ ಯಾವ ಥರ ಕೆತ್ತನೆ ಮಾಡೋರು. ಆ ಕಡೆ ಎಲ್ಲ ಅದೇನೆ ನೋಡಿ. ಇದು ಅಷ್ಟೇ ನೋಡಿ, ಇಲ್ಲೊಂದು ಕಲ್ಲಿದೆಲ್ಲ, ಇದು ಅಷ್ಟೇ. ಸುಮಾರು ಕಲ್ಲುಗಳವೆ ಇಲ್ಲಿ ಕೆತ್ತನೆ ಮಾಡಿರೋವು. ನೋಡಿ ಇಲ್ಲೊಂದಿರ್ಬೇಕು ನೋಡಿ, ನೋಡಿದ್ರ ಆಚೆ ಇಟ್ಟರೆ ಫೋನು ಸಿಕ್ಕಾಪಡೆ ಸೌಂಡು. ಇದು ದೊಡ್ಡ ಕಲ್ಲು, ಉದ್ದ ಐತೆ ಸಿಕ್ಕಾಪಡೆ. ನೋಡಿ ಅಲ್ಲಿವರೆಗೂ ಉದ್ದ ಐತೆ ಇದು ಕಲ್ಲು. ಇವೆಲ್ಲ ಅಲ್ಲೆಲ್ಲ ಮಾಡ್ತಿರೋದೆಲ್ಲ ಅದೇನೆ, ಎಲ್ಲ ಕಟ್ ಮಾಡಿ. ನಮ್ಗೆ ಯಾವ್ದಾಗ್ತಾರ ಗೊತ್ತಿಲ್ಲ. ಬನ್ನಿ ಸದ್ಯಕ್ಕೆ ಗಾಡಿಯನ್ನು ಲೋಡ್ ಮಾಡಿಸೋಣ. ಕ್ಲೀನಾಗಿ ಲೋಡ್ ಮಾಡಿಸ್ಕೋಬೇಕು. ಕಲ್ಲೆಲ್ಲ ಸ್ವಲ್ಪ ಯಾಮಾರಿದ್ರು ಲೋಡು ಹಿಂದೆ ಮುಂದೆ ಆಗಲಿ, ಮತ್ತು ಕೆಳಗಡೆ ಕಲ್ಲುಗಳು ಕೊಡ್ತಾರೆ ಪ್ಯಾಕಿಂಗು. ಸ್ವಲ್ಪ ಯಾಮಾರಿದ್ರು ಅದು ಪ್ಲಾಟ್ಫಾರಮ್ ಎಲ್ಲ ಹೊಡೆದಾಕ್ಬಿಡ್ತದೆ, ಹೋಲ್ ಮಾಡಿ ಬಿಸಾಕ್ಬಿಡ್ತದೆ. ಕ್ಲೀನಾಗಿ ಲೋಡ್ ಮಾಡಿಸ್ಕೋಬೇಕು. ಲೋಡ್ ಮಾಡಿಸ್ಕೊಂಡು ಹೊರಡ್ಬೇಕಾರೆ ನೋಡೋಣ. ಹಾಯ್ ಫ್ರೆಂಡ್ಸ್, ಸಂಜೆ ಟೈಮು 6 ಗಂಟೆ ಆದರೂ ಗಾಡಿ ಲೋಡಿಂಗೇ ಮಾಡಿಲ್ಲ.
ಒಂದೇ ಒಂದು ಕಲ್ಲು ಹಾಕಿಲ್ಲ ಇಲ್ಲಿವರೆಗೆ. ಗಾಡಿ ಖಾಲಿ ಗಾಡಿ ನಿಂತೈತೆ ನಮ್ಮ ಅಂಬಾರಿ. ಒಂದೇ ಒಂದು ಕಲ್ಲು ಹಾಕಿಲ್ಲ. ಆ ಗಾಡಿ ಲೋಡೇ ಆಗ್ಬಿಡೈತೆ. ಲೆಕ್ಕದಲ್ಲಿ ನೋಡ್ರೆ ಆ ಗಾಡಿನೇ ಫಸ್ಟ್ ಲೋಡಾಗಿ ಒಳ್ಳೆ ಕಾಣ್ತೈತೆ. ಲೋಡಾಗೈತೆ, ಇನ್ನು ಟಾರ್ಪಲ್ ಆಗ್ತಾಯಿದೆ ನಂದ. ನಮ್ಮದು ನೋಡ್ರೆ ಒಂದೇ ಒಂದು ಕಲ್ಲು ಹಾಕಿಲ್ಲ ಇಲ್ಲಿವರೆಗಾದ್ರೆ. ಇಷ್ಟು ಲೇಟ್ ಮಾಡ್ತಾರೆ. 6 ಗಂಟೆ ಆದರೂ ಬೆಳಕು ಇನ್ನೂ ಸೂರ್ಯ ಮುಳುಗಿಲ್ಲ ನೋಡಿ. ಕೇಳಿದ್ರೆ ಇನ್ನೂ ಕಲ್ಲೇ ಕಟ್ಟಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನೋಡಿ ತೋರಿಸ್ತೀನಿ ಕಲ್ಲು ಕಟ್ ಮಾಡ್ತಿರೋದು. ಇನ್ನೂ ಕಟ್ ಮಾಡ್ತಾ ಐತೆ. ಅಂಬಾರಿ ತಂದಿಲ್ಲ ಸರ್. ಇನ್ನು ಸೂರ್ಯ ಮುಳುಗ್ತಾ ಇದ್ದಾನೆ. ಅಲ್ಲಿ 6 ಗಂಟೆ ಆಯಿತು, ಹೊತ್ತು ಮುಳುಗ್ತಾ ಐತೆ. ನಮ್ಮ ಅಂಬಾರಿಲಿ ಆರಾಮಾಗಿ ಸೈಡ್ ನಿಂತುಬಿಡೈತೆ. ಹೊಸಿ ಧೂಳಲ್ಲ ಇಲ್ಲಿ. ಕಲ್ಲುಗಳು ನೋಡಿ ಎಷ್ಟಾವೆ ಕಲ್ಲು. ಸಿಕ್ಕಾಬಡೆ ಧೂಳಿಲ್ಲಿ. ಗಾಡಿ ಒಳಗೆಲ್ಲ ಬರೀ ಧೂಳವೆ. ಯಾಕೋ ಸ್ಲೋ ಆಗೈತಪ್ಪ ಮಿಷಿನು. ಕಟ್ಟಾಗೋಯ್ತೇನಪ್ಪ. ಅಯ್ಯೋ, ಇನ್ನು ಎಷ್ಟೊತ್ತಿಗೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಲೋಡಿಂಗು. ನೋಡೋಣ ಲೋಡಾಗಿ ಏನೇನಾಗುತ್ತೆ ಅಂತ. ಇನ್ನು ಟೈರ್ ಬೇರೆ ಹಾಕಬೇಕು, ಏನೇನಾಗುತ್ತೆ ಒಂದು ಗೊತ್ತಿಲ್ಲ. ಫಸ್ಟ್ ಲೋಡ್ ಆಗಲಿ, ಆಮೇಲೆ ನೋಡೋಣ. ಹಾಯ್ ಸ್ನೇಹಿತರೆ, ಟೈಮ್ ನೋಡಿ ಇವಾಗ 10:15 ಆಗಿದೆ. ಗಾಡಿ ಲೋಡ್ ಆಗಿಬಿಡ್ಬೇಕಾರೆ 10:15. ಇನ್ನು ಇಲ್ಲೇ 10:15. ಇನ್ನು ನಾವು ನೆಲಮಂಗಲ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ನಾಳೆ ಎಲ್ಲಿ ಹೋಗಿ ಖಾಲಿ ಮಾಡೋಕ್ಕಾಗತ್ತೆ ಹೇಳಿ. ಬನ್ನಿ ಈಗ ಬಂದು ಹಗ್ಗ ತಾರ್ಪಲೆಲ್ಲ ಹಾಕ್ಕೊಂಡು, ಅದಕ್ಕೆ ತಾರ್ಪಲ್ ಅಂತ ಹಾಕಲೇಬೇಕು. ಅಂದರೆ ಹೊಸ ತಾರ್ಪಲ್ ಅಂತ ಏನಿಲ್ಲ, ಒಂದು ಪ್ಲಾಸ್ಟಿಕ್ ಒಂದು ಹಾಕಿದ್ರೆ ಸಾಕು. ತಾರ್ಪಲೆಲ್ಲ ಒಬ್ಬನೇ ಹಾಕ್ಕೊಂಡು ಎಲ್ಲ ರೆಡಿ ಆಗಿದ್ದೀನಿ. ಈಗ ಇಲ್ಲಿಂದ ಹೊರಡೋಣ. ಸೀದಾ ನೆಲಮಂಗಲ ಹೋಗ್ಬೇಕು. ನೆಲಮಂಗಲ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಹಿಂಗೆ ದೊಡ್ಡಬಳ್ಳಾಪುರ ಇದು ದಾಬಸ್ಪೇಟೆ ಹಿಂಗೆ ಹೋಗ್ಬೋದು ಶಿವಗಂಗೆ ಮೇಲೆ. ಆದರೆ ನಾವು ನೆಲಮಂಗಲದಲ್ಲಿ ಬಂಕಲ್ಲಿ ಡೀಸೆಲ್ ಹಾಕ್ಸ್ಲೇಬೇಕಲ್ಲ. ನೆಲಮಂಗಲ ಹೋಗಲೇಬೇಕು ನಾವು. ನೆಲಮಂಗಲ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೊರಡಲೇಬೇಕು. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಇಷ್ಟೇ ನೋಡಿ ಮೇನ್ ರೋಡಿಂದ ಅಂದರೆ 4 ಕಿಲೋಮೀಟ್ರ್ ಒಳಗೆ ಬಂದಿದ್ದೀನಿ. ಇದೊಂದು ಲೆಫ್ಟಲ್ಲಿ ಒಂದು ಗಾಡಿ ಕಾಣ್ತಲ್ಲ, ಇದು ಅವ್ರದ್ದೇ ಗಾಡಿ, ಇದು ಕಂಪ್ನಿ ಗಾಡಿ. ಹಾಂ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ. ಟೈಮ್ ಇಲ್ಲ ಆಗೋಗ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ಆರಾಮಾಗಿ ಎಷ್ಟಾಗುತ್ತೆ ಅಷ್ಟು ಸಕಲೇಶ್ಪುರವರೆಗೂ ಘಾಟ್ ಇಳಿಸೋವರೆಗೂ ಇಳಿಸ್ಬಿಟ್ಟು ಅಲ್ಲಿ ಮಲಿಕೊಂಡು ಅಲ್ಲಿಂದ ಆರಾಮಾಗಿ ಬಿಡೋದು. ಈ ಟ್ರಿಪ್ಪಲ್ಲಿ ನನ್ನ ಜೊತೆಯಲ್ಲಿ ನನ್ನ ತಮ್ಮ ಬೇರೆ ಬರ್ತಾಯಿದ್ದಾನೆ. ಅವನು ಆಲ್ರೆಡಿ ನಮ್ಮದು ಆ ಗಾಡಿ ನೆಲಮಂಗಲದಲ್ಲಿ ಐತೆ. ನೆಲಮಂಗಲ ಬಸ್ಸಲ್ಲಿ ಬರ್ತಾಯಿದ್ದಾನೆ. ಆ ಗಾಡೀಲಿ ಬಸ್ಸಲ್ಲಿ ಯಶವಂತಪುರದಿಂದ ಬಸ್ಸಲ್ಲಿ ಬಂದು ಆ ಗಾಡಿ ಹತ್ಕೊಂತಾನೆ. ಆ ಗಾಡಿಯಲ್ಲಿ ಮುಂದೆ ಎಲ್ಲರೂ ಹೋಗಿರ್ತಾರೆ. ನಾನು ಹೋಗಿ ಅಲ್ಲಿ ಎಲ್ಲರೂ ಹೋಗಿ ಕರ್ಕೊಂಡು ಆರಾಮಾಗಿ ಹೋಗೋದು. ಬನ್ನಿ ಇವಾಗ ಇಲ್ಲಿಂದ ಬಿಟ್ಟಿದ್ದೀನಿ. ಯಾವ ಊರಪ್ಪ ಇದಂದರೆ ಚಪ್ರಕಲ್ಲು. ಕರಿಯೋದು ಚಪ್ರದ ಕಲ್ಲು ಅಂತಾರೆ, ಬರಿಯೋದು ನೋಡಿದ್ರೆ ಚಪ್ರ ಕಲ್ಲು ಅಂತಾರೆ. ಏನೋ ಒಂದು ಒಟ್ಟಿನಲ್ಲಿ ಚಪ್ರಕಲ್ಲು. ಬನ್ನಿ ಹೋಗೋಣ. ಆರಾಮಾಗಿ ಹೋಗಿ ನೆಲಮಂಗಲ ಡೀಸೆಲ್ ಹಾಕ್ಸ್ಕೊಂಡು ನೋಡೋಣ. ಹಾಯ್ ಸ್ನೇಹಿತರೆ, ನೋಡಿ ಇವಾಗ ಪೆಟ್ರೋಲ್ ಬಂಕಲ್ಲಿ ಬಂದಿದ್ದೀನಿ. ನೆಲಮಂಗಲ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾಯಿದ್ದೀನಿ. ಬನ್ನಿ ಫಸ್ಟು ಡೀಸೆಲ್ ಹಾಕ್ಸೋಣ. ಓನರ್ ಫೋನ್ ಮಾಡಿದ್ದೆ, ಅವರು ಓನರ್ಗೆ ಫೋನ್ ಮಾಡಿ ಹೇಳ್ತಾವ್ರೆ, ಮಾತಾಡ್ತಾವ್ರೆ. ಹಂಗಾಗಿ ಸ್ವಲ್ಪ ವೇಟಿಂಗು. ಈಗ ಅವ್ರು ಹಾಕ್ತಾರೆ. ಫಸ್ಟ್ ಇವಾಗ ಇಲ್ಲಿಂದ ಡೀಸೆಲ್ ಹಾಕ್ಕೊಂಡು ಹೊರಡೋಣ. ನಮ್ಮ ಮುರುಡೇಶ್ವರ ಟ್ರಿಪ್ಪು ಸ್ಟಾರ್ಟ್ ಮಾಡೋಣ. ಹಾಯ್ ಸ್ನೇಹಿತರೆ, ಟೈಮ್ ನೋಡಿ 12:15. ನೆಲಮಂಗಲ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಟೋಲ್ ಪಾಸ್ ಮಾಡಿ ಟೀ ಕುಡ್ಕೊಂಡು ಹೊರಟಿದ್ದೀನಿ. ಇವಾಗ ಇದು ಎಂಡ್ಗಾನಹಳ್ಳಿ. ಇಲ್ಲೇ 12:15 ಆಗೋಯ್ತು. ಎಲ್ಲ ಯಾರೋ ಟ್ರಿಪ್ ಹೋಗ್ತಿರಂಗವ್ರೆ, 2 ವೀಲರ್ನವ್ರು ನೋಡಿ. ಎಲ್ಲ ಟ್ರಿಪ್ ಹೋಗ್ತಿರಂಗವ್ರೆ 2 ವೀಲರ್ಗಳು. 4 2 ವೀಲರ್ ಹೋಗ್ತಾ ಇದ್ದಾರೆ. ನಮ್ಮದು ಇಲ್ಲೇ 12:15 ಆಗೋಯ್ತು. ಇನ್ನೇನು ನಾಳೆ ಅಂತೂ ಹೋಗಿ ಸಕಲೇಶ್ವರ ಹೋಗೋಷ್ಟೊತ್ತಿಗೆ ಬೆಳಕು ಕರಿತೈತೆ. ಘಾಟ್ ಇಳಿಸ್ಬಿಟ್ಟು ಆರಾಮಾಗಿ ಮಲಿಕೊಂಡು ಸ್ನಾನ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ನಾಡ್ದೆ ಅವನ್ನ ನಾಳೆ ಅಂತೂ ಖಾಲಿ ಮಾಡೋಕ್ಕಾಗಲ್ಲ. ಏನಿದ್ರು ನಾಡ್ದೆ ಇವಾಗ ನೋಡಿ 8 ಗಂಟೆಲ್ಲ ಬಿಟ್ಟು ಮುಂದೆ ಇದು ಕ್ಯಾಡ್ಬರೀಸ್ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆಲ್ಲ. ಇದು ನೋಡಿ ಇಲ್ಲೆಲ್ಲ ಗೇಟ್ ಇದೆ ನೋಡಿದ. ಇದು ಕ್ಯಾಡ್ಬರೀಸ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಅದು ನಮ್ಮ ಎಂಟ್ಗಾನಹಳ್ಳಿ ಬಿಟ್ಟು ಮಾದಿಪುರ ಸೆಂಟ್ರಲ್ಲಿ ಇರೋದು. ಬನ್ನಿ ಆರಾಮಾಗಿ ಹೋಗೋಣ. ಇನ್ನೇನು ಒಟ್ಟು ಬೆಳಕರಿ ಎಷ್ಟಾಗುತ್ತೋ ಅಷ್ಟು ಪಾಸ್ ಮಾಡ್ಕೋಬೇಕು. ಬೆಳಕರದಲ್ಲಿ ಬಿಸಿಲಾಗ ಗಾಡಿ ಓಡ್ಸೋಕ್ಕಾಗಲ್ಲ. ಮುರುಡೇಶ್ವರವರೆಗೂ ಹೆಂಗೂ ನಾಳೆ ಖಾಲಿ ಮಾಡೋಕ್ಕಾಗಲ್ಲ.
ಹಂಗಾಗಿ ಬೆಳಕರಷ್ಟೊತ್ತಿಗೆ ಸಕಲೇಶ್ವರ ಪಾಸ್ ಮಾಡ್ಕೊಂಡ್ರೆ ಘಾಟೆಲ್ಲ ಬೆಳಗ್ಗೆ ಎದ್ದು ಇಳಿಸ್ಕೊಂಡು ಆರಾಮಾಗಿ ಸ್ನಾನ ಗೀನ ಮಾಡ್ಕೊಂಡು ಹೋಗ್ಬೋದು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಗಿ. ನಾಳೆ ಅಂತೂ ಯಾವುದೇ ಕಾರಣಕ್ಕೂ ಖಾಲಿ ಮಾಡೋಕ್ಕಾಗಲ್ಲ. ಏನಿರು ಖಾಲಿ, ನಾಡದ್ದೇ ಖಾಲಿ. ಬನ್ನಿ ಮುಂದೆ ಆರಾಮಾಗಿ ಹೋಗ್ತಾ ಮುಂದೆ ಸಿಗೋಣ. ನಮ್ಮದು ಆ ಗಾಡಿ ಅಂತೂ ಹೆಚ್ಚು ಕಮ್ಮಿ ಯಡಿಯೂರೆಲ್ಲ ಬಿಟ್ಟು ಹೋಗಿದೆ. ಅದು ಸ್ವಲ್ಪ ಬೇಗ ಲೋಡ್ ಆಗ್ಬಿಡ್ತು. ನಮ್ಮದು ಲೋಡ್ ಆಗೋದು ಭಾಳ ಲೇಟ್ ಆಗ್ಬಿಡ್ತು. ಮುಂದೆ ಎಲ್ಲರೂ ಇರ್ತಾರೆ, ಅವರು ಸೀದಾ ಅಂತೂ ಹೋಗಲ್ಲ. ಅವರು ಎಲ್ಲರೂ ಮಲಗಿರ್ತಾರೆ. ಎಬ್ಸಿ ಕರ್ಕೊಂಡು ಹೋಗ್ಬೇಕು. ಈಗ ಫೋನ್ ಮಾಡಿದಾಗ ಯಡಿಯೂರಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಅವ್ರು ಫೋನ್ ಮಾಡಿದ್ರು. ಈಗ ಯಡಿಯೂರಲ್ಲಿ ಇದ್ದೀನಿ ಅಂತಿದ್ರು. ಆರಾಮಾಗಿ ಹೋಯ್ತಾರ್ರಿ ಅಂತ ಹೇಳಿದ್ದೀನಿ. ಬನ್ನಿ ಹೋಗೋಣ ನಾವು. ಇದು ಮಾದಿಪುರ. ನಮ್ಮ ಕಂಪ್ನಿಯಲ್ಲಿ ಇದೇ ಊರಿನವ್ರು ಒಬ್ಬರು ಡ್ರೈವರ್ ಇದ್ದರು, ಮಾದಿಪುರದವರು, MKC ಚಂದ್ರಣ್ಣ ಅಂತ. ಹಿಂಗೆ ಲೇಟ್ ಆಗ್ಬಿಟ್ರೆ ಭಾಳ ಬೇಜಾರಾಗ್ಬಿಡ್ತಾವೆ ನಮಗೆ. ಈ ಟೈಮಿಗೆಲ್ಲ ಹೆಚ್ಚು ಕಮ್ಮಿ ಹಾಸನ ಬಿಟ್ಟರೆ ಸಕಲೇಶ್ವರ ಹತ್ರ ಇರಬೇಕಾಯ್ತು. ಹಂಗಿದ್ರೆ ಆರಾಮಾಗಿ ಹೋಗ್ಬೋದು. 12 ಗಂಟೆ 12:30. ಇವಾಗ 12:30ಗೆ ನಾವು ನೆಲಮಂಗಲ ಬಿಟ್ಟರೆ ಗಾಡಿ ಓಡಿಸೋಕ್ಕೆ ಬೇಜಾರಾಗ್ಬಿಡ್ತವೆ. ಬೆಳಗಾನ ಓಡಿಸ್ಬೇಕೀಗ, ಹಂಗೆ ಸಮಸ್ಯೆ ಆಗ್ಬಿಡ್ತವೆ. ಬನ್ನಿ, ಗ್ಲಾಸಲ್ಲಿ ಕ್ಲೀನಾಗಿ ಒರೆಸಿದ್ದೆ, ಮತ್ತೆ ಹಂಗೆ ಲೈಟಾಗಿ ಬ್ಲರ್ರಾಗಿ ಕಾಣ್ತವೆ ಆಪೋಸಿಟ್ ಗಾಡಿಗಳು ಬಂದಾಗ. ಇಲ್ಲ ಅಂದರೆ ಮಾಮೂಲಿ ಚೆನ್ನಾಗಿ ಕಾಣ್ತವೆ. ಬನ್ನಿ ಮುಂದೆ ಎಲ್ಲಾರ ಸಿಗೋಣ.